ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ನೂತನ ಸಚಿವರು ಯಾರ್ಯಾರಿದ್ದಾರೆ ಅವರ ಒಂದು ಖಾತೆಗಳನ್ನು ಈಗ ಹಂಚಿಕೆ ಮಾಡಲಾಗಿದೆ. ಒಟ್ಟಾರೆ ಇವತ್ತಿಗೆ ಫೈನಲ್ ಆಗಿದೆ. ಬುಧವಾರ ಖಾತೆ ಹಂಚಿಕೆ ಮಾಡಿ ಅದರ ಒಂದು ಅಧಿಕೃತ ಪಟ್ಟಿಯನ್ನು ಮುಖ್ಯಮಂತ್ರಿಗಳ ಕಚೇರಿಯಿಂದ ಲೋಕಭವನಕ್ಕೆ ರವಾನಿಸಲಾಗಿದೆ. ರಾಜ್ಯಪಾಲರು ಪಟ್ಟಿಗೆ ಅಂಕಿತವನ್ನ ಹಾಕ್ತಾ ಇದ್ದಂತೆ ಪಟ್ಟಿಯಲ್ಲಿರುವಂತಹ ಮಂತ್ರಿಗಳಿಗೆ ಖಾತೆಗಳು ಅಧಿಕೃತ ಆಗತ್ತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಯಾವೆಲ್ಲ ಖಾತೆಗಳನ್ನು ನೀಡಿ ಫೈನಲ್ ಮಾಡಿದ್ದಾರೆ, ಈ ಒಂದು ಮೂಲಕ ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ಆದರೆ ಸದ್ಯಕ್ಕೆ 14 ಮಂದಿಗೆ ಮಾತ್ರ ಖಾತೆಗಳು ಸಿಕ್ಕಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾತೆ ಹಂಚಿಕೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನೂತನ ಸಚಿವರಿಗೆ ಯಾವ ಖಾತೆ ಸಿಕ್ಕಿದೆ ಅಂತ ನೋಡ್ಕೊಂಬರೋಣ. ಚೆಲುವರಾಯಸ್ವಾಮಿ ಸಚಿವ ಚೆಲುವರಾಯಸ್ವಾಮಿಗೆ ಕೃಷಿ ಇಲಾಖೆಯನ್ನು ಒಪ್ಪಿಸಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಸಣ್ಣ ನೀರಾವರಿ ಇಲಾಖೆಯನ್ನು ಒಪ್ಪಿಸಿದ್ದಾರೆ. ಕೆ.ಎಚ್. ಮುನಿಯಪ್ಪ ಸಾಮಾಜಿಕ ಕಲ್ಯಾಣ ಇಲಾಖೆ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ಎಂದಿನಂತೆ ಅವರಿಗೆ ಕಾರ್ಮಿಕ ಇಲಾಖೆಯನ್ನೇ ಕೊಟ್ಟಿದ್ದಾರೆ. ಕೆ.ಎಸ್. ಬಸವಂತಪ್ಪ ಬಂದರು ಮೀನುಗಾರಿಕೆ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆ, ಯು.ಟಿ. ಖಾದರ್ಗೆ ಆರೋಗ್ಯ ಇಲಾಖೆ, ಜೊತೆಗೆ ಹೆಚ್ಚುವರಿ ಅಲ್ಪಸಂಖ್ಯಾತರ ಕಲ್ಯಾಣ ವಕ್ಫ್ ಕೂಡ ಯು.ಟಿ. ಖಾದರ್ಗೆ ಸಿಕ್ಕಿದೆ. ಹಾಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ಗೆ ಅರಣ್ಯ ಇಲಾಖೆ, ಎಸ್.ಎಸ್. ಮಲ್ಲಿಕಾರ್ಜುನ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ರಿಜ್ವಾನ್ ಹರ್ಷದ್ ಅವರಿಗೆ ಆಹಾರ ಇಲಾಖೆ, ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಇಲಾಖೆಯನ್ನ ಈಗ ವಹಿಸಿದ್ದಾರೆ. ಒಟ್ಟಾರೆ 14 ಮಂದಿ ಹೊಸ ಸಚಿವರಿಗೆ ಖಾತೆಯನ್ನು ಫೈನಲ್ ಮಾಡಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇನ್ನುಳಿದಂತಹ 6 ಮಂದಿಗೆ ಖಾತೆ ಹಂಚಿಕೆ ಮಾಡೋದನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಇನ್ನೇನು ಅತಿ ಶೀಘ್ರದಲ್ಲೇ ಮತ್ತೊಂದು ಸುತ್ತಿನಲ್ಲಿ ಬಾಕಿ ಇರುವಂತಹ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಯವರು ಕಚೇರಿಯಲ್ಲಿ ಅವರ ಒಂದು ಆಫೀಸ್ನಲ್ಲಿ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.